ಸೊ ಹೆಲೋ ಎವ್ರಿವನ್, ಇವತ್ತೇನು ಮಾಡೋಣ ಅಂದರೆ ಎಕ್ಸಸೈಸು 5.7 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಚಾಪ್ಟರ್ದು ನಾನು ಎಕ್ಸಸೈಸ್ ಕ್ವಶನ್ಸು ವಿತ್ ಕಾನ್ಸೆಪ್ಟ್ ಆ್ಯಂಡ್ ಎಕ್ಸಾಂಪಲ್ಸು ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ಮ್ಯಾಟ್ರಿಸಸ್ ಸಾಲ್ವ್ ಮಾಡಿದ್ದೀವಿ. ಈ ಚಾಪ್ಟರ್ ಈಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಮಾಡ್ತೀವಿ. ಅದರಲ್ಲಿ ಈಗ 5.6ವರೆಗೆ ಕಾನ್ಸೆಪ್ಟು ಮತ್ತು ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಈಗ ನಾವೇನು ಮಾಡೋಣ, ಎಕ್ಸಸೈಸು 5.7 ಕಾನ್ಸೆಪ್ಟು ಮತ್ತೆ ಎಕ್ಸಾಂಪಲ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ. ಓಕೆ, ಸೊ ನಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ವಿ. ನಾನು ಮಾಡಿಸಿದ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಸೊ ನಾವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೋಡಿ, ನೀವು ಟೆಸ್ಟ್ ಮತ್ತು ಇಂಟರ್ನಲ್ ಟೆಸ್ಟ್ ಯೂನಿಟ್ ಟೆಸ್ಟ್ ಇರ್ತಾವಲ್ಲ, ಅದರಲ್ಲಿ ಬೇಕಾದ್ರೆ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಕೇಳಿರ್ತವೆ. ಅದಕ್ಕೋಸ್ಕರ ಆ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೋಸ್ಕರ ನೀವು ಅಲ್ಲಿ ಅದು PDF ನೋಟ್ಸ್ ಜೊತೆ ಇರುತ್ತೆ. ನಮ್ಗೆ ಏನು ವಿಡಿಯೋ ಡಿಸ್ಕ್ರಿಪ್ಷನ್, ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಅದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಪ್ರತಿಯೊಂದು ಚಾಪ್ಟರ್ದು ಇಂಪಾರ್ಟೆಂಟ್ದು. ಓಕೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ನಾವು ಈಗ ಏನು ಮಾಡೋಣ ಅಂದರೆ, ಸೊ ಎಕ್ಸಸೈಸು 5.7 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವು ಜಸ್ಟ್ ಸಿ ವಿ ವಿಲ್ ಗೋ ಫಾರ್ ಕಾನ್ಸೆಪ್ಟ್. ನಾವು ಫಸ್ಟ್ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಿ ಇಲ್ಲಿ. ಓಕೆ, ನಾವು ಇಷ್ಟೊತ್ತೆಲ್ಲ ಕಲ್ತಿದ್ದೆಲ್ಲ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಷ್ಟೊತ್ತೆಲ್ಲ ಕಲ್ತಿದ್ದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಬಟ್ ನಾವು ಈಗೇನು ಕಲ್ತಿದ್ವಲ್ಲ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್ 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಈಗ ನಾರ್ಮಲ್ ಆಗಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತಿದ್ವಿ, dy/dx. ಓಕೆ, dy/dx f dash of x y dash y1 ಈ ಥರ ರೆಪ್ರೆಸೆಂಟ್ ಮಾಡ್ತಿದ್ವಿ. ಓಕೆ, ಸೊ ಫಸ್ಟ್ ಡೆರಿವೇಟಿವ್ಗೆ. ಓಕೆ, ಬಟ್ ಡಬಲ್ ಡೆರಿವೇಟಿವ್ಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ, ಸೊ ಡಬಲ್ ಡಿಫ್ರೆನ್ಷಿಯೇಷನ್ ಅಂದರೆ 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡೋಕೆ. ಅದನ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ, ಸೊ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ನಮಗೆ d²y/dx². ಅಂದ್ರೆ ಮೀನಿಂಗ್ ನೋಡಿ, dy/dx ಐತಾ, ಸೊ dy/dx ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡ್ತೇನೆ. ಅಂದ್ರೆ ಹೆಂಗಂದ್ರೆ ದಟ್ ಈಸ್ dy ಡಿಫರೆನ್ಷಿಯೇಷನ್ ಆಫ್ dy/dx. ಈ ತರ ಡಿಫರೆನ್ಷಿಯೇಷನ್ ಆಫ್ dy/dx ಅದನ್ನೇ ನಾನು d²y/dx² ಅಂತ ಬರ್ತೀನಿ. ಓಕೆ, ಸೊ ಇದೇ ತರ ಮತ್ತೆ ನಮಗೆ f' ಆಫ್ x ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದೇ ತರ ನಮ್ಗೆ ಏನ್ ಮಾಡ್ತೀವಿ, ನಮಗೆ y" ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ y2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಾಂದ್ರೆ ಸೊ d²y ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ತರ. ಸೊ ಇಷ್ಟು ವೇಯಲ್ಲಿ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನೋಡಿ, ಇಷ್ಟೇ ಗೊತ್ತಿರಬೇಕು, ನಮಗೆ ನಾರ್ಮಲ್ ಆಗಿ ಡಿಫ್ರೆನ್ಷಿಯೇಷನ್ ಗೊತ್ತಿದೆ. ಓಕೆ, ಅದರ ಪ್ರಕಾರ ನಾವು ಸಾಲ್ವ್ ಮಾಡೋಣ. ಓಕೆ, ನಾವು ವಿ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ ನಮಗೆ. ನೋಡಿ, ಫಸ್ಟ್ ಎಕ್ಸಾಂಪಲ್ ಏನ್ ಕೇಳಿದಾರೆ ಅವರು. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ d²/dx². ಹೌದಾ? ಸೊ y ಏನ್ ಕೊಟ್ಟಿದ್ರೆ y ದಟ್ ಈಸ್ ಈಕ್ವಲ್ ಟು x³ ಪ್ಲಸ್ tan x. ಹೌದಾ? ಕೊಟ್ಟಿದ್ರೆ ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್, ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಫಸ್ಟ್ y ದಟ್ ಈಸ್ ಈಕ್ವಲ್ ಟು x³ ಪ್ಲಸ್ tan x ಅಂತ ಇದು ಬರ್ಕೊಳ್ತೀನಿ. ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು x³ ಪ್ಲಸ್ tan x. ಓಕೆ, ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇದನ್ನ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ, dy/dx ದಟ್ ಈಸ್ ಈಕ್ವಲ್ ಟು dy/dx that is equal to first na x³ na differentiate ಮಾಡಿ, differentiation of x³. okay, x³ differentiation of x³ plus differentiation of tan x, differentiation of n ಬರುತ್ತೆ tan x. okay, ನಾವು x³ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x³ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 3x² ಆಗುತ್ತೆ. 3x² ಬರ್ಕೊಳ್ಳಿ ಪ್ಲಸ್ tan x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ sec²x ಬರುತ್ತೆ. sec²x ಬರ್ಕೊಳ್ಳಿ. ಓಕೆ, tan x ಡಿಫರೆನ್ಶಿಯೇಷನ್ ಗೊತ್ತಿರಬೇಕು, sec²x. ಓಕೆ, dy/dx ಇಷ್ಟು ಬಂತು. ಓಕೆ, ಸೊ ನಾವು ಬಟ್ dy/dx ಅಷ್ಟೇ ಕೇಳಿಲ್ಲ ಅವರು, d²y/dx² ಕೇಳಿದ್ರೆ ಅದಕ್ಕೋಸ್ಕರ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಗೇನ್. ಓಕೆ, ನಾವು ಇದೇನಾಗುತ್ತೆ ಅವಾಗ d²y/dx² ದಟ್ ಈಸ್ ಈಕ್ವಲ್ ಟು 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಓಕೆ, x² ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಷನ್ ಆಫ್ x² ದಟ್ ಈಸ್ ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ sec²x, ಡಿಫ್ರೆನ್ಶಿಯೇಷನ್ ಆಫ್ sec²x. ಓಕೆ, ನಾವು ಈ 3 ಯು ರೈಟ್ ಆಸ್ ಇಟ್ ಈಸ್. x² ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2x ಬರುತ್ತೆ. 2x ಬರ್ಕೊಳ್ಳಿ ಪ್ಲಸ್ sec² ನ ಡಿಫ್ರೆನ್ಶಿಯೇಟ್ ಮಾಡೋದು. sec² ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 2 sec x ಆಗುತ್ತೆ. 2 sec. ಆಮೇಲೆ ಏನ್ ಮಾಡಬೇಕು, sec x ನ ಡಿಫ್ರೆನ್ಶಿಯೇಟ್ ಮಾಡೋದು.
ಓಕೆ, ಆಮೇಲೆ ಏನು ಮಾಡಿ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಸ್ ಮಾಡಿ ಸೀಕೆಂಟ್ ಡಿಫ್ರೆನ್ಸ್ ಫಸ್ಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸ್ ಮಾಡಿದ್ರೆ 2x ಬರುತ್ತೆ, ಆಮೇಲೆ ಎಕ್ಸ್ನ ಡಿಫ್ರೆನ್ಸ್ ಮಾಡಿ ಅದೇ ಥರ ಸೀಕೆಂಟ್ ಸ್ಕ್ವೇರ್ ಎಕ್ಸ್ನ ಡಿಫ್ರೆನ್ಸ್ ಮಾಡಿದ್ರೆ 2 ಸೀಕೆಂಟ್ ಎಕ್ಸ್ ಬರುತ್ತೆ, ಆಮೇಲೆ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ 3 2 ಎಷ್ಟು ಆಗುತ್ತೆ ನಮಗೆ 6x ಆಗುತ್ತೆ, 6x ಬರ್ಕೊಳ್ಳಿ ಪ್ಲಸ್ 2 ಟೈಮ್ಸ್ ಆಫ್ ಸೀಕೆಂಟ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ನಮ್ಗೆ ಏನಾಗುತ್ತೆ ಸೀಕೆಂಟ್ ಎಕ್ಸ್ ಇಂಟು tan x ಆಗುತ್ತೆ. ಹೌದಾ? ಓಕೆ, ನಾವು ಜಸ್ಟ್ ಸಿ ದಿಸ್ 6x ಯು ರೈಟ್ ಆಸ್ ಇಟ್ ಈಸ್, 6x ಹಿಂಗೆ ಬರ್ಕೊಳ್ಳಿ ಪ್ಲಸ್ 2 ಟೈಮ್ಸ್ ಆಫ್ ಸೀಕೆಂಟ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು tan x ಯು ರೈಟ್ ಆಸ್ ಇಟ್ ಈಸ್, tan x ಹಿಂಗೆ ಬರ್ಕೊಳ್ಳಿ. ಮುಗೀತು ನೋಡಿ, ಇಷ್ಟೇ. ಸೊ ನಮಗೆ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಎಷ್ಟು ಬಂತು, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನಾವು ಇಷ್ಟು ತಿಳ್ಕೊಂಡಿದ್ರೆ y ದಟ್ ಈಸ್ ಈಕ್ವಲ್ ಟು a sin x ಪ್ಲಸ್ b sin x. ಸೊ ನೋಡಿ ಈ ಎಕ್ಸಸೈಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನೋಡಿ. ಎಲ್ಲಿಂದ ನಿಮಗೆ ಕ್ವಶನ್ ನಂಬರ್ ನಿಮಗೆ 12 ಇಂದ ಹುಡುಕಿದ ಲಾಸ್ಟ್ ಕ್ವಶನ್ ಇದೆ, ಎಕ್ಸಸೈಸ್ ಕ್ವಶನ್ ಇಂದ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಪಕ್ಕಾ. ಬಟ್ ಎಕ್ಸಾಂಪಲ್ ಕ್ವಶನ್ಸ್ ಅಲ್ಲಿ ಕೇಳಿದ್ರೆ ಕೇಳ್ತಾನೆ, ಇಲ್ಲಂದ್ರೆ ಇಲ್ಲ. ಬಟ್ ಎಕ್ಸಸೈಸ್ ಕ್ವಶನ್ ಅಲ್ಲಿ ಪಕ್ಕಾ 5 ಮಾರ್ಕ್ಸ್ ಕ್ವಶನ್ ಮಾಡ್ತಾರೆ. ಕ್ವಶನ್ ನಂಬರ್ 12 ಇಂದ 18 ವರೆಗೆ ಏನೋ ಇದೆ ಕ್ವಶನ್ಸ್. ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಎಕ್ಸಸೈಸ್ ಇದೆ ಅಲ್ಲ, ಎಕ್ಸಸೈಸ್ ಇದು 12 ಇಂದ 17 ವರೆಗೆ ಬಹಳ ಇಂಪಾರ್ಟೆಂಟ್. ಅದ್ರೊಳಗಡೆ ಈ 13th ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 13th ಒನ್ ಐತಲ್ಲ ಅದು ಬಹಳ ಇಂಪಾರ್ಟೆಂಟ್. 13th ಒನ್ ಮತ್ತೆ 14th ಒನ್ ಇದೆ. 13th ಒನ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಸೊ ಇದೆಲ್ಲ ಇದಕ್ಕೋಸ್ಕರ ಈ 5 ಮಾರ್ಕ್ಸ್ ಕ್ವಶನ್, ಎಷ್ಟು ಕ್ವಶನ್ ಇದ್ರೂ 5 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಅದರಲ್ಲಿ 13th ಎಸ್ಪೆಷಲಿ 13th ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನಾವು ಎಕ್ಸಾಂಪಲ್ 17 ಇದೆ, ಎಕ್ಸಾಂಪಲ್ 17. ಓಕೆ, ನಾವು ಇದನ್ನ ಸಾಲ್ವ್ ಎಕ್ಸಾಂಪಲ್ 17 ಅಲ್ಲ, ಎಕ್ಸಾಂಪಲ್ 36. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಇದು ಕೊಟ್ಟಿದ್ದಾರೆ y ದಟ್ ಇಸ್ ಇದನ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಪ್ಲಸ್ y ದಟ್ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಪ್ರೂವ್ ಮಾಡಬೇಕು. ಫಸ್ಟ್ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ದಟ್ ಇಸ್ y ದಟ್ ಇಸ್ ಈಕ್ವಲ್ ಟು a sin x. ಓಕೆ, y is a sin x ಪ್ಲಸ್ b cos x. ಹೌದಾ? ಇಷ್ಟು ಕೊಟ್ಟಿದ್ದಾರೆ. ನಾವು ಇದನ್ನೇನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ dy ಬೈ dx ಆಗುತ್ತೆ, dy ಬೈ dx ದಟ್ ಈಸ್ ಈಕ್ವಲ್ ಟು ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ sin x ಬರ್ಕೊಳ್ಳಿ. ಓಕೆ, ಪ್ಲಸ್ b ಏನಾದ್ರೆ ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ cos x. ಓಕೆ, ನಾವು a ರೈಟ್ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ cos x ಆಗುತ್ತೆ, cos x ಬರ್ಕೊಳ್ಳಿ ಪ್ಲಸ್ b ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ sin x ಆಗುತ್ತೆ, ಮೈನಸ್ sin x ಬರ್ಕೊಳ್ಳಿ. ಓಕೆ, ಸೊ ನಾವು ದಿಸ್ ವಿಲ್ ಬಿಕಮ್ ವಾಟ್ a cos x. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ b sin x ಆಗುತ್ತೆ, ಇಷ್ಟು ಬರ್ಕೊಳ್ಳಿ. ನಾವು dy ಬೈ dx ಇಷ್ಟು ಬಂತು. ಓಕೆ, ಸೊ ಬಟ್ ಅಲ್ಲಿ ನಾವು ಏನು ಕಂಡುಹಿಡಬೇಕು, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಬೇಕು. ಅದನ್ನ ಕಂಡುಹಿಡಿಯ ನೋಡಿ. ಅಗೇನ್ ಏನು ಮಾಡಿ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ, ಅವಾಗ ಡಿ ಸ್ಕ್ವೇರ್ y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಆಫ್ cos x ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ cos x ಮೈನಸ್ ಆಫ್ b ಅನ್ನೋದು ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ sin x. ಓಕೆ, ನಾವು ದಿಸ್ a ಯು ರೈಟ್ ಆಸ್ ಇಟ್ ಈಸ್ cos x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಮೈನಸ್ sin x ಆಗುತ್ತೆ, ಮೈನಸ್ sin x ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ b ಯು ರೈಟ್ ಆಸ್ ಇಟ್ ಈಸ್ sin x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ cos x ಆಗುತ್ತೆ, cos x ಬರ್ಕೊಳ್ಳಿ. ಸೊ ನಾವು ಹಿಯರ್ ದಿಸ್ ವಿಲ್ ಬಿಕಮ್ ವಾಟ್, ಇವೆರಡರಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ನ ಕಾಮನ್ ತಗೊಳ್ತೀನಿ. ಮೈನಸ್ ನ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ a sin x. ಓಕೆ, a sin x ಇಲ್ಲಿ ಮೈನಸ್ ನ ಕಾಮನ್ ತಗೊಂಡ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ b cos x ಆಗುತ್ತೆ ನೋಡಿ. ಓಕೆ, ಇಲ್ಲಿ ಡಿ ಸ್ಕ್ವೇರ್ y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೋ, ಸೊ ಡಿ ಸ್ಕ್ವೇರ್ y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಹೆಂಗಿದೆ ಹಂಗೆ ಬಿಡಿ. ಸೊ ನಾವು ಯು ಜಸ್ಟ್ a sin x ಪ್ಲಸ್ b cos x ಅಂದ್ರೆ ಏನು ತೋಡಿ, y ಅಂತ ತೋಡಿದೆ. ಹೌದಾ? a sin x ಪ್ಲಸ್ b cos ಅಂದ್ರೆ y ಅಂತ ತೋಡಿ, ಇಲ್ಲಿ y ಬರ್ಕೊಳ್ಳಿ. ಈ ಮೈನಸ್ y ನ ಕಡೆ ತಗೊಂಡ್ರೆ ಪ್ಲಸ್ y ಆಗುತ್ತೆ. ಹೌದಾ? ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ, ಡಿ ಸ್ಕ್ವೇರ್ y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್
ಓಕೆ ಮೈನಸ್ ವೈ ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ವೈ ಆಗುತ್ತೆ ದಟ್ ಈಸ್ ಈಕ್ವಲ್ ಟು 0. ಇಷ್ಟೇ ಮುಗೀತು ನೋಡಿ. ಸೊ ನಮಗೆ ಇಷ್ಟು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಪ್ರೂವ್ ಮಾಡಿ. ಓಕೆ ಜಸ್ಟ್ ಇಷ್ಟೇ ನೋಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. Okay, so next y that is equal to e to the power 2x plus 2 into e to the power 3x ಇಷ್ಟು ಕೊಟ್ಟಿದ್ರ ಅದನ್ನ ಸೊ ಫಸ್ಟ್ ಟೈಮ್ dy by dx ಕಂಡುಹಿಡಿಯೋಣ. ಓಕೆ ಆಮೇಲೆ d ಸ್ಕ್ವೇರ್ ಡಿವೈಡ್ ಬೈ dx ಸ್ಕ್ವೇರ್ ಕಂಡುಹಿಡಿಯೋಣ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಅದು ಈಕ್ವಲ್ ಟು 0 ಬರುತ್ತೆ ಅಂತ ಹೇಳಿ ಪ್ರೂವ್ ಮಾಡೋಣ. ಓಕೆ ಸೊ ನಾವು ಫಸ್ಟ್ y that is equal to ಏನು ಕೊಟ್ಟಿದ್ರು ನೋಡಿ, y that is equal to 3 e to the power 2x ಓಕೆ ಪ್ಲಸ್ 2 e to the power 3x ಇಷ್ಟು ಕೊಟ್ಟಿದ್ರ. ನಾವು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಡಿಫರೆನ್ಶಿಯೇಟ್ ಓಕೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ dy by dx that is equal to dy by dx that is equal to 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಾವೇನು ಮಾಡೋಣ, ಡಿಫರೆನ್ಶಿಯೇಷನ್ ಆಫ್ e to the power 2x ಓಕೆ e to the power 2x ಪ್ಲಸ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಡಿಫರೆನ್ಶಿಯೇಷನ್ ಆಫ್ e to the power 3x ಡಿಫರೆನ್ಶಿಯೇಷನ್ ಆಫ್ e to the power 3x. ಓಕೆ ನಾವು ಯು ಜಸ್ಟ್ ಸಿ ಹಿಯರ್ 3 ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. e to the power 2x e to the power 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ e to the power 2x ಬರುತ್ತೆ. ಆಮೇಲೆ ಈ 2x ನ ಡಿಫರೆನ್ಶಿಯೇಟ್ ಮಾಡೋದು. ಈ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2 ಬರುತ್ತೆ. 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಆಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ e to the power 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ e to the power 3x ಬರುತ್ತೆ. ಆಮೇಲೆ ಈ 3x ನ ಡಿಫರೆನ್ಶಿಯೇಟ್ ಮಾಡಿ, 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ 3 2 ಎಷ್ಟಾಗುತ್ತೆ 6 ಆಗುತ್ತೆ. 6 e to the power 2x ಓಕೆ ಪ್ಲಸ್ 3 2 ಎಷ್ಟಾಗುತ್ತೆ 6 e to the power 3x ಅಂತ ಇಷ್ಟು ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ dy by dx ಎಷ್ಟು ಬಂತು ನಮಗೆ, ಇಷ್ಟು ಬಂತು. ಓಕೆ ಸೊ ಅದರ ತರ ಏನಿದೆ d ಸ್ಕ್ವೇರ್ ಡಿವೈಡೆಡ್ ಬೈ dx ಸ್ಕ್ವೇರ್ ಕಂಡುಹಿಡಬೇಕು. ಸೊ ನಾವು ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನು ಬರುತ್ತೆ ನಮಗೆ, ದಿಸ್ ವಿಲ್ ಬಿಕಮ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 6 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಾವೇನು ಮಾಡೋಣ, e to the power 2x ಅನ್ನು ಡಿಫರೆನ್ಶಿಯೇಟ್ ಮಾಡೋಣ, e to the power 2x. ಓಕೆ ಸೊ ಪ್ಲಸ್ ಇದು 2 ಹೆಂಗೆ 6 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ e to the power 3x. ಓಕೆ ಸೊ ನಾವು ಹಿಯರ್ 6 ಟೈಮ್ಸ್ ಆಫ್ e to the power 3x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಬಿಕಾಸ್ ಡಿಫರೆನ್ಶಿಯೇಷನ್ ಆಫ್ e to the power e to the power 2x ಡಿಫರೆನ್ಶಿಯೇಟ್ ಮಾಡಿದ್ರೆ e to the power 2x ಬರುತ್ತೆ, e to the power 2x ಬರ್ಕೊಳ್ಳಿ. ಆಮೇಲೆ ಈ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ 6 ಯು ರೈಟ್ ಆಸ್ ಇಟ್ ಈಸ್ e to the power 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ e to the power 3x ಬರುತ್ತೆ, 3x ಬರ್ಕೊಳ್ಳಿ. ಆಮೇಲೆ 3x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ ನಾವು 6 2 ಎಷ್ಟಾಗುತ್ತೆ ದಟ್ ಈಸ್ 12 ಆಗುತ್ತೆ. 12 ಇಂಟು e to the power 2x ಓಕೆ ಪ್ಲಸ್ 6 3 ಎಷ್ಟಾಗುತ್ತೆ 18 ಆಗುತ್ತೆ. 18 e to the power 3x. ಓಕೆ ಸೊ d ಸ್ಕ್ವೇರ್ y ಡಿವೈಡ್ ಬೈ d ಸ್ಕ್ವೇರ್ y ಡಿವೈಡ್ ಬೈ dx ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 12 e to the power 2x ಪ್ಲಸ್ 18 e to the power 3x ಇಷ್ಟು ಬಂತ. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಏನು ಕೊಟ್ಟಿದ್ದಾರೆ ನಮಗೆ, ದಟ್ ಈಸ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಓಕೆ ಮೈನಸ್ 5 ಟೈಮ್ಸ್ ಆಫ್ dy by dx ಓಕೆ ಪ್ಲಸ್ 6y ದಟ್ ಈಸ್ ಈಕ್ವಲ್ ಟು 0 ಇಷ್ಟು ಕೊಟ್ಟಿದ್ದಾರೆ. ಓಕೆ ಡಿ ಸ್ಕ್ವೇರ್ ಬೈ dx ಸ್ಕ್ವೇರ್ ಏನು ಕೊಟ್ಟು ಅದನ್ನು ಬರ್ಕೊಳ್ಳಿ. ದಟ್ ಈಸ್ ಏನಿದೆ ನಮಗೆ 12 e to the power 2x ಓಕೆ ಪ್ಲಸ್ 18 e to the power 3x ಮೈನಸ್ 5 ಟೈಮ್ಸ್ ಆಫ್ dy by dx ಅಂದ್ರೆ ಏನಿದೆ ನಮಗೆ ಇಲ್ಲಿದೆ ನೋಡಿ dy by dx ಏನಿದೆ ದಟ್ ಈಸ್ 6 e to the power 2x ಓಕೆ ಪ್ಲಸ್ 6 e to the power 3x ಓಕೆ ಪ್ಲಸ್ 6 ಟೈಮ್ಸ್ ಆಫ್ y ಪ್ಲಸ್ ಇಲ್ಲಿ ಏನು ಕೊಟ್ಟಿದ್ರೆ y ಪ್ಲಸ್ ಇಲ್ಲಿ ಇದು ಕೊಟ್ಟಿದ್ರೆ ಅದು ಬರ್ಕೊಳ್ಳಿ ನಮಗೆ y ಪ್ಲಸ್ ಆಫ್ 3 ಟೈಮ್ಸ್ ಆಫ್ e to the power 2x ಓಕೆ ಪ್ಲಸ್ 2 ಟೈಮ್ಸ್ ಆಫ್ e to the power 3x ಓಕೆ ಇಷ್ಟು ಗೊತ್ತು. ಇದನ್ನು ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ 12 ಟೈಮ್ಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. 12 ಟೈಮ್ಸ್ ಆಫ್ e to the power 2x ಪ್ಲಸ್ 18 ಟೈಮ್ಸ್ ಆಫ್ e to the power 3x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಈ ಮೈನಸ್ ಇಂದ ಮಲ್ಟಿಪ್ಲೈ -5 ಇಂದ ಮಲ್ಟಿಪ್ಲೈ ಮಾಡಿದ್ರೆ -30 e to the power 2x ಓಕೆ ನೆಕ್ಸ್ಟ್ -5 ಇಂಟು 6 ಮಾಡಿದ್ರೆ ಅದನ್ನು -30 e to the power 3x ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ 6 3 ಎಷ್ಟಾಗುತ್ತೆ 18 ಆಗುತ್ತೆ. ದಟ್ ಈಸ್ 18 e to the power 2x ಓಕೆ 6 2 ಎಷ್ಟಾಗುತ್ತೆ 12 ಆಗುತ್ತೆ. 12 e to the power 3x ಓಕೆ ನಾವು ಯು ಜಸ್ಟ್ ಸಿ ಹಿಯರ್ 12 e to the power 2x ಇಲ್ಲಿ 18 to the power 3x 2x ಇದೆ. ಅದನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 30 e to the power 2x ಓಕೆ ಇದು ಆಡ್ ಮಾಡಿ ಈಗ. ಓಕೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಬರ್ಕೊಳ್ಳೋಣ. ಅದೇ ತರ 18 e to the power 3x 12 e to the power 3x ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ ಆಲ್ಸೋ 30 e to the power 3x ಬರುತ್ತೆ. 30 e to the power ಇವೆರಡು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮ್ಗೆ ಏನಿದೆ ನಮಗೆ ದಟ್ ಈಸ್ -30 e to the power 2x
ಓಕೆ ಮೈನಸ್ 30 e to the power 3x. ಓಕೆ ಇಲ್ಲಿ ಪ್ಲಸ್ e to the power ಪ್ಲಸ್ 30 e to the power 3x 2x, ಅದೇ ತರ ಇದು 30 ಬರಬೇಕಿತ್ತು, 30 e to the power 2x. ಓಕೆ ಇಲ್ಲಿ ಪ್ಲಸ್ 30 e to the power 2x, ಇಲ್ಲಿ ಮೈನಸ್ 30 e to the power 2x ಇದೆ, ಇಲ್ಲಿ ಕ್ಯಾನ್ಸಲ್ ಮಾಡಿ. ಅದೇ ತರ ಇಲ್ಲಿ ಪ್ಲಸ್ 30 e to the power 3x ಇದೆ, ಇಲ್ಲಿ ಮೈನಸ್ 30 e to the power 3x ಇದೆ, ಈ ತರ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಏನ್ ಬರುತ್ತೆ, ಇದು ಕಂಪ್ಲೀಟ್ ಆಗಿ 0 ಬರುತ್ತೆ, ಹೌದಾ? ವಿಚ್ ಮೀನ್ಸ್ d square y divided by dx square minus 5 times of dy by dx plus 6y that is equal to ಏನು ಬರುತ್ತೆ, 0 ಬಂತು. ಸೊ ನಮಗೆ d square y divided ಬರ್ಕೊಳ್ಳಿ, ಅದನ್ನ d square y by dx square minus 5 times of dy by dx, okay, dy by dx plus 6y that is equal to 0. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್ ಮಾಡೋಣಂತೆ. ಸೊ ನೋಡಿ, ಈ ಎಕ್ಸರ್ಸೈಸ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಕಂಪ್ಲೀಟ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಿಮಗೆ, ಅದು ಅವಾಗ ಮಾತ್ರ ನೀವು ಸಾಲ್ವ್ ಮಾಡ್ಬೋದು. ಓಕೆ ಇದು 2 ಮೆಥಡ್ಸ್ ಇದಾವೆ. 2 ಮೆಥಡ್ಸ್ ನಾವು ಈಸಿ ಮೆಥಡ್ ಇಂದ ಮಾಡೋಣ. ಫಸ್ಟ್ ಇಲ್ಲಿ ನೋಡಿ, ಇದನ್ನು ಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇದನ್ನ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಏನ್ ಕೊಡಿದ್ರೆ, y ದಟ್ ಇಸ್ ಈಕ್ವಲ್ ಏನ್ ಕೊಡಿದ್ರೆ sin ಇನ್ವರ್ಸ್ ಆಫ್ x. ಓಕೆ sin ಇನ್ವರ್ಸ್ ಆಫ್ x, ಇದನ್ನ ಏನ್ ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಇದನ್ನ ಈ ಫಾರ್ಮೆಟ್ ಅಲ್ಲಿ ತರಬೇಕು, ಇದನ್ನ ಪ್ರೂವ್ ಮಾಡಿ ಇದನ್ನ ಈ ಫಾರ್ಮೆಟ್ ಅಲ್ಲಿ ತರಬೇಕು. ಸೊ ದಿಸ್ y ದಟ್ ಇಸ್ ಈಕ್ವಲ್ ಟು sin ಇನ್ವರ್ಸ್ ಆಫ್ x ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಅವಾಗ ಏನಾಗುತ್ತೆ ನಮಗೆ, ಸೊ dy by dx ದಟ್ ಇಸ್ ಈಕ್ವಲ್ ಟು differentiation of sin inverse of x, differentiation of sin inverse of x. ಓಕೆ ಸೊ ನಾವು sin inverse of x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 divided by root of 1 minus x square ಆಗುತ್ತೆ, ಹೌದಾ? ಓಕೆ ಸೊ dy by dx ಮಾಡಿದ್ರೆ ಇಷ್ಟು ಬರುತ್ತೆ, dy by dx. ಓಕೆ ನಾವೇನ್ ಮಾಡೋಣ, ಈ ರೂಟ್ ಆಫ್ 1 minus x square ಈ ಕಡೆ ತರ್ತೀನಿ. ಓಕೆ ಸೊ ಇದನ್ನ ಈ dy by dx ಸೆಕೆಂಡ್ ರೈಟ್ ಆಸ್ y ಡ್ಯಾಶ್ ಅಂತ ಬರ್ಕೊಳ್ತೀನಿ. ಓಕೆ dy by dx y, ಬಿಕಾಸ್ dy by dx ಇಸ್ ಆಲ್ಸೋ ನಥಿಂಗ್ ಬಟ್ ನಾವೇನಂತ ಬರೀಬಹುದು, y ಡ್ಯಾಶ್ ಅಂತಾನು ಬರೀಬಹುದು. y ಡ್ಯಾಶ್ ಅಂತ ಬರ್ತೀನಿ. ಓಕೆ ಈ ರೂಟ್ ಆಫ್ 1 minus x square ಈ ಕಡೆ ಬರ್ಕೊಳ್ತೀನಿ, ಮಲ್ಟಿಪ್ಲೈ ಮಾಡ್ಕೊಂಡು ಇಲ್ಲಿ ಬರ್ತೀನಿ ನೋಡಿ. ಅವಾಗ ಏನಾಗುತ್ತೆ, ರೂಟ್ ಆಫ್ y ಡ್ಯಾಶ್ ಇಂಟು ರೂಟ್ ಆಫ್ 1 minus x square ದಟ್ ಈಸ್ ಈಕ್ವಲ್ ಟು 1 ಆಯ್ತು. ಓಕೆ ನಾವು ಇದನ್ನ ಸ್ವಲ್ಪ ಸಿಂಪ್ಲಿಫೈ ನೋಡಿ, ನಾರ್ಮಲ್ ಆಗಿ ಹಿಂಗ್ ಮಾಡ್ಕೊಂಡು ಹೋದ್ರೆ ಬರುತ್ತೆ, ಬಟ್ ಇದನ್ನ ಸ್ಕ್ವೇರ್ ಮಾಡಿದ್ರೆ ಇದು ಈಸಿ ಆಗಿಬಿಡುತ್ತೆ ಸ್ವಲ್ಪ. ಓಕೆ ಸೊ ನಾವು ಸ್ಕ್ವೇರ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡೋ ಏನಾಗುತ್ತೆ, ದಟ್ ಈಸ್ y ಡ್ಯಾಶ್ ಇಂಟು ರೂಟ್ ಆಫ್ 1 minus x square whole square that is equal to 1 square. Okay now ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಸಪರೇಟ್ ಆಗಿ y1 whole dash, okay y dash whole square root of 1 minus x square whole square that is equal to 1 square 1 ಮಾಡಿದ್ರೆ 1 ಆಗುತ್ತೆ. ಸೊ ವಿಚ್ ಮೀನ್ಸ್ ಏನ್ ಮಾಡುತ್ತೆ, y dash whole square. ಓಕೆ ಇಲ್ಲಿ ಏನಾಯ್ತು, ನಮಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ 1 minus x square. ಓಕೆ ಸೊ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ ಸೊ ನಾವು ದಿಸ್ differentiate with respect to x, differentiate with respect to x. ಅವಾಗ ನೋಡಿ, ಇದು v into v ಫಾರ್ಮೆಟ್ ಇದೆ, differentiation of y dash whole square into 1 minus x square. ಇಷ್ಟು ಡಿಫರೆನ್ಶಿಯೇಟ್ ಮಾಡೋಣ. ಓಕೆ differentiation of 1 ಇಲ್ಲಿ, differentiation of 1. Now you just see ಇದು ಯಾವ ಫಾರ್ಮೆಟ್ ಅಂದ್ರೆ u into v ಫಾರ್ಮೆಟ್ ಇದೆ, that is u into v whole dash that is equal to ಏನು ಬರುತ್ತೆ ನಮಗೆ, u dash into v ಪ್ಲಸ್ ವಿ ಡ್ಯಾಶ್ ಇಂಟು ಯು. ಈಗ ಈ ಫಾರ್ಮೆಟ್ ಇದೆ, ಅದೇ ತರ ಇಲ್ಲಿ. ಸೊ ಫಸ್ಟ್ ಏನ್ ಮಾಡೋಣ, y ಡ್ಯಾಶ್ ಹೋಲ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಷನ್ ಆಫ್ y ಡ್ಯಾಶ್ ಹೋಲ್ ಸ್ಕ್ವೇರ್. ಓಕೆ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳೋದು, ದಟ್ ಈಸ್ 1 minus x square ಯು ರೈಟ್ ಆಸ್ ಇಟ್ ಈಸ್. ಓಕೆ ಪ್ಲಸ್ ಆಮೇಲೆ 1 minus x square ನ ಡಿಫರೆನ್ಶಿಯೇಟ್ ಮಾಡಬೇಕು, ಡಿಫರೆನ್ಶಿಯೇಟ್ ಆಫ್ 1 minus x square. ಓಕೆ ನೆಕ್ಸ್ಟ್ ಈ y ಡ್ಯಾಶ್ ಹೋಲ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳೋದು. ಓಕೆ ಸೊ y ಡ್ಯಾಶ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ ನಮಗೆ, 0 ಬರುತ್ತೆ, 0 ಬರುತ್ತೆ. ಓಕೆ ಸೊ ನೆಕ್ಸ್ಟ್ ನೋಡಿ ಏನಿದೆ ನಮಗೆ, ದಟ್ ಈಸ್ y ಡ್ಯಾಶ್ ನ ಹೋಲ್ ಸ್ಕ್ವೇರ್ ನ ಮಾಡಿದ್ರೆ, ಸೊ ದಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ y ಡ್ಯಾಶ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಸೊ ನಮಗೆ ದಟ್ ಈಸ್ 2y ಡ್ಯಾಶ್ ಆಗುತ್ತೆ. ಓಕೆ 2y ಡ್ಯಾಶ್ ಆಗುತ್ತೆ. ಆಮೇಲೆ y ಡ್ಯಾಶ್ ನ ಮತ್ತೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಷನ್ ಆಫ್ y ಡ್ಯಾಶ್. ಓಕೆ ಡಿಫರೆನ್ಷನ್ ಆಫ್ y ಡ್ಯಾಶ್. ಓಕೆ ನೆಕ್ಸ್ಟ್ ಇದು 1 minus x square ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈಸ್ 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ, 0 ಬರ್ಕೊಳ್ಳಿ. ಮೈನಸ್ ಆಫ್ x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, 2x ಬರ್ಕೊಳ್ಳಿ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಇದು ಏನು ಮುಟ್ಬೇಡಿ, y ಡ್ಯಾಶ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0 ಏನ್ ಬರಿಬೇಡಿ, ಸೊ ಏನ್ ಮುಟ್ಬೇಡಿ. ಸೊ ನಾವು ಇವೆರಡರಲ್ಲಿ ನೋಡಿ ಏನ್ ಕಾಮನ್ ಇದೆ, ಮತ್ತೆ ಇಲ್ಲಿ ಮತ್ತೆ ಇದ್ರಲ್ಲಿ ಏನ್ ಕಾಮನ್ ಇದ್ರೆ ನಮಗೆ 2y ಡ್ಯಾಶ್ ಕಾಮನ್ ಇದೆ. ಓಕೆ ಇನ್ ಫರ್ದರ್ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತಾಳ್ರಿ, ದಟ್ ಈಸ್ 2 times of y ಡ್ಯಾಶ್. ಓಕೆ ದಟ್ ಈ y ಡ್ಯಾಶ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ,
ದಟ್ ಈಸ್ ವೈ ಡಬಲ್ ಡ್ಯಾಶ್ ಆಗುತ್ತೆ, ವೈ ಡಬಲ್ ಡ್ಯಾಶ್ ಆಗುತ್ತೆ. ದಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಯು ರೈಟ್ ಆಸ್ ಇಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಓಕೆ ಸಾರಿ, ಇದು ನೋಡಿ 0 ಮೈನಸ್, ಸೊ ನಮ್ಗೆ ಏನಾಗುತ್ತೆ, ಸೊ 0 ಮೈನಸ್ 2 ಅಂದ್ರೆ ಏನಾಗುತ್ತೆ ನಮಗೆ, ಓಕೆ ನಾವು 0 ಮೈನಸ್ 2x ಅಂದ್ರೆ ಮೈನಸ್ 2x ಆಗುತ್ತೆ, ಹೌದಾ? ಅದು ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 2x ಆಗುತ್ತೆ, 2x ಬರ್ಕೊಳ್ಳಿ. ನಮ್ಗೆ ಇಲ್ಲಿ ಏನಿದೆ ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಇದೆ, ಓಕೆ ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಇದೆ, ದಟ್ ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನು ಕಾಮನ್ ಇದೆ ನಮಗೆ, 2 ಕಾಮನ್ ಇದೆ, 2 ವೈ ಡ್ಯಾಶ್ ಕಾಮನ್ ಇದೆ. 2 ವೈ ಡ್ಯಾಶ್ ಕಾಮನ್ ತಗೊಂಡ್ರೆ ಏನು ಉಳಿತೆ ನಮಗೆ, ಸ್ವಲ್ಪ ಮೇಲೆ ತಗೊಂಡ್ಬಿಡ್ತೀನಿ. ಓಕೆ 2 ವೈ ಡ್ಯಾಶ್ ನ ಕಾಮನ್ ತಗೊಂಡ್ರೆ ಸೊ ನಮ್ಗೆ ಏನು ಉಳಿತೆ ಅಂದ್ರೆ ಇಲ್ಲಿ ವೈ ಡಬಲ್ ಡ್ಯಾಶ್ ಉಳಿತೆ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿತೆ, ಹೌದಾ? ಇಲ್ಲಿ ಮೈನಸ್ ಆಫ್, ಇಲ್ಲಿ 2 ವೈ ಡ್ಯಾಶ್ ನ ಕಾಮನ್ ತಗೊಂಡ್ರೆ ಎಕ್ಸ್ ಇಂಟು ವೈ ಡ್ಯಾಶ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 0. ಓಕೆ ಈ 2 ವೈ ಡ್ಯಾಶ್ ನ ಈ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ, 0 ಆಗ್ಬಿಡುತ್ತೆ, ಹೌದಾ? ಸೊ ವಿಚ್ ಮೀನ್ಸ್ ವೈ ಡಬಲ್ ಡ್ಯಾಶ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಎಕ್ಸ್ ಇಂಟು ವೈ 1 ದಟ್ ಈಸ್ ಈಕ್ವಲ್ ಟು 0. ಅಂದ್ರೆ ವೈ ಡಬಲ್ ಡ್ಯಾಶ್ ಅಂದ್ರೆ ಏನು, ವೈ ಡಬಲ್ ಡ್ಯಾಶ್ ಅಂದ್ರೆ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಸ್ಕ್ವೇರ್ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಅರ್ಥ, ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ ಎಕ್ಸ್ ಟೈಮ್ಸ್ ಆಫ್ ವೈ ಡ್ಯಾಶ್ ಅಂದ್ರೆ ಏನು, ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಅಂತ ಅರ್ಥ. ಓಕೆ ಇದನ್ನೆಲ್ಲ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಓಕೆ ಇಷ್ಟು ಪ್ರೂವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಓಕೆ ಸೊ ನಮ್ಗೆ ನೋಡಿ ಎಲ್ಲ ನಾನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಎಕ್ಸೈಸ್ 5.7 ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣ. ಎಲ್ಲ ಕ್ವಶನ್ಸ್ ಏನು ಮತ್ತು ಕಾನ್ಸೆಪ್ಟು ಮತ್ತು ಕ್ವಶನ್ಸ್ ಏನು ಸಾಲ್ವ್ ಮಾಡ್ತೀನೋ ಅದರದ್ದು ಸೊ PDF ನೋಟ್ಸ್ ಮಾಡಿ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಅಲ್ಲಿಂದ ಚೆಕ್ ಮಾಡ್ಕೊಬೋದು. ಓಕೆ ಥ್ಯಾಂಕ್ ಯು ಸೊ ಮಚ್.